Hello guys, welcome back to my YouTube channel and breakfast ಎಲ್ಲ ಆನ್ ದಿ ವೇ ಅಲ್ಲಿ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ಇವಾಗ. ಯಾಕೆ ಏನು ಸಿಕ್ಕಾಪಟ್ಟೆ ಶಾಪಿಂಗ್ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಯಾಕೆ ಏನು ಅನ್ನೋದನ್ನು ಹೇಳ್ತೀನಿ. ಇವತ್ತು ಏನೇನು ಮಾಡ್ತೀನಿ, ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೋ ಅಂಡ್ ಲೆಟ್ಸ್ ಸ್ಟಾರ್ಟ್ ದಿ ಬ್ಲಾಗ್. ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ಮುದ್ದು ಇದ್ದಾನೆ, ಅಮ್ಮ ಇದ್ದಾರೆ, ಅನನ್ಯ ಇದ್ದಾನೆ, ಮುಂದೆ ಡ್ರೈವಿಂಗ್ ಸೀಟಲ್ಲಿ ಋತು ಇದ್ದಾನೆ, ಅಪ್ಪಾಜಿ ಇದ್ದಾನೆ. ಎಷ್ಟು ಜನ ಇದ್ದೀವಿ ಆಲ್ರೆಡಿ ಈಗ ಒಂದು 12 o'clock ಆಗಿದೆ. ನಮಗೆ ಪ್ಲ್ಯಾನ್ ಇರೋದು ಚಿಕ್ಕಪೇಟೆ ಹೋಗೋಣ ಶಾಪಿಂಗ್ಗೆ ಅಂತ ಹೇಳಿ. ನಾನು ನೋಡೋಣ, ಆದಷ್ಟು ಡ್ರೆಸ್ಸಸ್ ಆಗಿರ್ಬೋದು ಆರ್ ಸಮಥಿಂಗ್ ಫಂಕ್ಷನ್ ವೇರ್ ಥರ ಏನಾದ್ರು ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಿದ್ವಿ. ಅದೆಲ್ಲ ನಿಮಗೆ ಯಾಕೆ ಏನು ಅನ್ನೋದು ರೀಸನ್ಸ್ ಆಗಿರ್ಬೋದು ಅದನ್ನೆಲ್ಲ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಈಗ ಸ್ಟಾರ್ಟಿಂಗಲ್ಲೇ ಬೇಡ ಎಲ್ಲದನ್ನು ಹೇಳೋದು. ಆ್ಯಂಡ್ ಕಮ್ ಲೆಟ್ಸ್ ಗೋ ಅಂಡ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇಲ್ಲ ನನಗೆ ಇಂಟ್ರೋ ಕೊಡು. ನನಗೆ ಇಂಟ್ರೋ ಕೊಡ್ತಾಳೆ. ಕೊಡು, ಹೆಂಗೆ ಇಂಟ್ರೋ ಕೊಡ್ಬೇಕಂತ ಹೇಳ್ಕೊಡ್ತಾರೆ ಗಿಸಿರೆಲ್ಲ. ಇರುತ್ತೆ, ನೀನು ಹೇಳಿ ಇಂಟ್ರೋ. खत्म, बाय बाय, टाटा, गुड बाय, गया. ನೀನು ಹೇಳ ಹೆಂಗೆ ಇಂಟ್ರೋ ಕೊಡ್ಬೋದು ಅಂತ ಹೇಳು. ಪರವಾಗಿಲ್ಲ, ಏನಾಗಲ್ಲ, ಹೇಳು. ಎಲ್ಲ ನಾಚ್ಕೋತಾರೆ ನನ್ನ ಬ್ಲಾಗಲ್ಲಿ ನೋಡಿ ಮಾತಾಡೋಕ್ಕೆಲ್ಲ. ಅಲ್ಲೇ ಜಾಸ್ತಿ ದಿನ ಆಯ್ತಲ್ಲ. ಸ್ವಲ್ಪ ದಿನ ಆಯ್ತಲ್ಲ. ಅದಲ್ಲದೆ ನೀನು ಬೇರೆ ಬ್ಯುಸಿ ಇರ್ತೀಯಲ್ಲ ಮಾತಾಡೋಕ್ಕೆ. ಸಿಕ್ಕ ಎಸ್, ನೀನ್ ಕೂಡ ಋತು ಹೋಗ್ಲಿ ಕಣಪ್ಪ. ನೀನ್ ಕೂಡ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋ 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 3 ಸತಿ ಹೇಳ್ತಾ. ಇವತ್ತೇನಂತಂದ್ರೆ ಸಾಟರ್ಡೆ ಆಯ್ತಾ. ಅದಲ್ಲದೆ ನಮ್ಗೆ ಇನ್ನೊಂದು ಏನಂತ ಅಂದ್ರೆ ಸಾಟರ್ಡೆ ಯೂಶಲಿ ಚಿಕ್ಕಪೇಟೆ ಸಿಕ್ಕಾಬಡೆ ರಶ್ ಇರುತ್ತೆ. ಬಟ್ ಏನ್ ಮಾಡೋದಂದ್ರೆ ಅನನ್ಯಂಗೆ ಸಾಟರ್ಡೆ ಸಂಡೇ ಅಷ್ಟೇನೆ ಲೀವ್ ಇರೋದು. ಅವಾಗೇ ಹೋಗ್ಬೇಕು ನಾವು, ಏನೇ ಶಾಪಿಂಗ್ ಇದ್ರು ಏನೇ ಹೋದ್ರು. ಬಿಕಾಸ್ ನಮ್ಮ ಮನೇಲಿ ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗುದು. ಸೊ ಅವಳಿಗೆ ವೆಯ್ಟ್ ಮಾಡ್ಕೊಂಡು ಅವಳನ್ನ ಕರ್ಕೊಂಡೆ ನಾವು ಹೋಗ್ಬೇಕಾಗತ್ತೆ. ಸೊ ಇವತ್ತು ಹೋಗ್ತಿದೀವಿ. ಬಟ್ ಆಲ್ಸೋ ಈಗೆಲ್ಲ ಫೆಸ್ಟಿವಲ್ಸ್ ನಿಯರ್ ಬರ್ತಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಮಳೆ ಬರಲಿಲ್ಲ ಅಂದರೆ ಸಾಕು, ನಮ್ಮ ಶಾಪಿಂಗ್ ಆದಷ್ಟು ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗುತ್ತೋ ಇರೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಆದರೂ ಆಗಲಿ ಅಂತ ಹೋಗ್ತಾ ಇದ್ದೀವಿ. ರೀಚ್ ಬ್ಯಾಂಗ್ಳೂರ್. ಅಲ್ಲಿ ಯಾವ ಏರಿಯಾ ಹತ್ರ ಇದ್ದೀವಿ? ಮಹಾಲಕ್ಷ್ಮಿ ಲೇಔಟ, ಯಶವಂತಪುರ ಹತ್ರ ಇದ್ದೀವಿ. ಎಲ್ಲಾದರೂ ಯಾರಾದರೂ ಕಾರ್ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಬಿಕಾಸ್ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಪಾರ್ಕಿಂಗ್ ತುಂಬ ಹಿಂಸೆ ಆಗುತ್ತೆ. ಯಾರ ಜೊತೆ ಮಾತಾಡ್ತಿದ್ದೀನಿ ನಾನು ಅಂತ ಹೇಳಿ ನೋಡ್ಕೊಂಡು ತಿರುಗಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ. ಅನನ್ಯ ನೋಡಿ ನಿಮ್ಗಂತೂ ಫುಲ್ ಇಂಟ್ರೆಸ್ಟ್. ಮುದ್ದು ನೋಡಿ ಹೆಂಗೆ ಕುತ್ಕೊಂಡವನೇ ಇದ್ರು ಮೇಲ್ಗಡೆ. ಪಾರ್ಕಿಂಗಿಗೆ ಹಾಕ್ಬಿಟ್ಟು ಹೋಗ್ತೀವಿ. ಬಿಕಾಸ್ ನಾವು ಬರೋದು ಲೇಟ್ ಆದರೂ ಬಿ ಸೇಫ್ ಅಂತ ಪಾರ್ಕಿಂಗ್ ಜಾಗ ಎಲ್ಲ ಹಾಕಿದ್ದೀವಿ. ಬಟ್ ಮಳೆ ಬರೋಂಗಾಗಿದೆ ಗೈಸ್ ವೆದರು. ಎಷ್ಟು ಶಾಪಿಂಗ್ ಮಾಡ್ತೀವೋ ಏನೋ ಗೊತ್ತಿಲ್ಲ. ಮಾಡಷ್ಟು ಮಾಡ್ಕೊಂಡು ಬಂದ್ಬಿಡೋಣ. ಇಳಿಯಲ್ವಾ? ಮುದ್ದು ಬೇರೆ ಕರ್ಕೋಬೇಕು ಅಂತ ಕೂತಿರೋದು ನೋಡಿ ಇಲ್ಲಿ. ಇವರು ನನಗೆ ನೋಡ್ತಾ ಇರಿ, ಹಂಗಂಗೆ ನಾನು ಗೊತ್ತಿಲ್ದಂಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಹೆಂಗೆ ಆಡ್ತಾರೆ ಅಂತ. ಇವರಿಬ್ರು ಒಂಥರ ಫೇವ್ರೇಟ್ ಥರ. ಮುದ್ದು ಫೇವ್ರೇಟ್ ಋತು. ಮಾಮ ನಿನ್ನ ಫೇವ್ರೇಟಾ ಮುದ್ದು? ಹಾಂ, ಮಾಮ ನಿನ್ನ ಫೇವ್ರೇಟಾ? ಅವನಂದ್ರೆ ಸಕ್ಕತ್ ಇಷ್ಟ. ಅವನ ಬಾಟಲ್ ಐತ ಕುಡ್ಸು ಅದರಲ್ಲೇ. ಅವನಿಗೆ ಇದ್ರ ಕುಡಿಯೋಕೆ ಬರಲ್ಲ ಅನ್ಸುತ್ತೆ ಕರೆಕ್ಟಾಗಿ. ಕುಡಿತಿಲ್ವಾ ಅಲ್ಲಿ? ಯಾರಿಂದ ಮಹಾಲಕ್ಷ್ಮಿಲೇ ಮೆಟ್ರೋ ಸ್ಟೇಷನ್ ಗೈಸ್ ಇವಾಗ ಓಡ್ತೀವಿ. ಬಾಯ್ ಮುದ್ದು, ಬಾಯ್. ಫುಲ್ ಖುಷಿ ಅವನಿಗೆ, ಮೇಲೆ ಹೋಗ್ತಾ ಇದ್ದಲ್ಲ. ರೀಚ್ ಚಿಕ್ಕಪೇಟೆ. ಇವಾಗಲೇ ನೋಡ್ಕೊಂಡು ಜನ ಸಾಗರ. ಶಾಪ್ ಹುಡುಕ್ತಾ ಇದ್ದೀವಿ. ಶಾಪ್ ಹುಡುಕೊಂಡು ಹೋಗಿ ಆದಷ್ಟು ಬೇಗ ಮುಗಿಸ್ಕೊಂಡು ಹೊರಟುಬಿಡೋಣ. ನಮ್ಮದು ಮುಗಿಯಲ್ಲ ಅನ್ಸುತ್ತೆ, ದಿನನೇ ಸಾಕಾಗಲ್ಲ ಅನ್ಸುತ್ತೆ.
ಫಸ್ಟ್ ಶಾಪ್ ಹುಡುಕ್ತಾ ಇದ್ದೀವಿ 2 ಶಾಪ್ ಆಯಿತು ಬಟ್ ನಾಟ್ ಸ್ಯಾಟಿಸ್ಫೈಡ್. ನಮ್ಮ ಹತ್ರ ಪಿಕ್ಚರ್ ಇದೆ ಅದೇ ಥರದ್ದು ಬೇಕಂತ ಹುಡುಕ್ತಾ ಇದ್ದೀವಿ ಬಟ್ ಆ ಪ್ಯಾಟ್ರನ್ ಅದು ಇಲ್ಲ. ಸೊ ಸಿಮಿಲರ್ ಅಟ್ಲೀಸ್ಟ್ ಬೇರೆ ಯಾವ್ದಾದ್ರು ಇಷ್ಟ ಆದರೆ ನೋಡೋಣ ಅಂತ ಓಡಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಇವನ್ನ ಇನ್ನೊಂದು 0.5 ಹಾಕ್ತಿದ್ದೀವಿ. ನಿನಗೆ ನಾನೇ ಬೇಕಂತೆ ನೋಡಿ. ಎಲ್ಲ ರೀಚೆ ಬಂದಾಗ ಹಂಗೆ ಅಮ್ಮನೇ ಬೇಕು. ಅನನ್ಯ ಎಲ್ಲೋದ್ಲು? ನಾನು ಬ್ಲಾಗ್ ಮಾಡ್ಕೊಂಡು ಎಲ್ಲ ಕಳ್ದೋಗ್ಬಿಡ್ತೀನಿ. ಅದಕ್ಕೆ ಅಂಬ ಅಂದರೆ ಇಷ್ಟ, ಅದಕ್ಕೋಸ್ಕರ ಅಮ್ಮ ಕರ್ಕೊಂಡು ಹೋಗ್ತಿದ್ದೆ. ಅಂಬ ತೋರಿಸ್ತೀನಿ ಬಾಯಿಲಿ ಅಂತ. ಅಂಬ ಹೆಂಗಿದೆ ಮುದ್ದು? ಚೆನ್ನಾಗಿದೆಯಾ? ಅಲ್ಲಿ ಅಂಬ ಪಾಪುನು ಇದೆ ನೋಡಿ. ಓ ಹಾಂ ಹೌದು, ಅಲ್ಲಿದೆ ಅಲ್ಲ ಮುಂದೆ ನೋಡು ತಗೊಳ್ಳೋಣ. ಋತುಕ್ ಅನನ್ಯ ಒಂದು ಶಾಪ್ ಹೇಳಿದ್ದಾಳೆ ಗೈಸ್, ಅಂಡರ್ ಗ್ರೌಂಡ್ ಎಲ್ಲ ಇದೆ, ಅದನ್ನ ಹೋಗಿ ಹುಡ್ಕೊಂಬಂದು ನಾವು ಇಲ್ಲಿ ನೋಡ್ತಾ ಇರ್ತೀವಿ ಅಂತ. ಸೊ ಇವಾಗ ಒಂದು ಅಲ್ಲಿ ಕಳಿಸ್ತೀವಿ, ನಾವು ಬೇರೆ ನೋಡ್ತೀವಿ. ಬೇಕಾ ಸ್ವೀಟ್ ಕಾರ್ನ್ ತಿಂತೀರಾ ಯಾರಾದ್ರು? ತಿಂತಾನ ನೋಡು ಅವನು. ಟಾಪಿಕ್ ಫೈನಲಿ ಬಂದು ಕೂತಿದ್ದೀವಿ, ನೋಡ್ತಾ ಇದ್ದೀವಿ. ಮುದ್ದುಗಟ್ಲಿ ಕೂರಕ್ಕೆ ಇವ್ರಿಗೆಲ್ರಿಗೂ ಆರಾಮಾಗಿ ಜಾಗ ಇದೆ, ಜನ ಎಲ್ಲ ಆರಾಮಾಗಿ ನೋಡ್ಬೋದು. ಸೊ ನೋಡ್ತಾ ಇದ್ದೀನಿ. ಹಾಂ ಕೊಡಿ, ಅವನೇನು ತಿಂತಾನೆ ಕೊಡಿ. ನನಗೆ ಡ್ರೆಸ್ ತೋರಿಸೋದು ಬೇಡ, ಬಿಕಾಸ್ ಅವಳು ಲಾಸ್ಟಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅನನ್ಯ ತಿರ್ಗ ಮೇಡಮ್ ಅದು ಇನ್ನು ನೀವು ಸ್ವಲ್ಪ ಗೊತ್ತಿಲ್ಲ ಇದೇನು ಲೈಟ್ ಹಾಕಿ ತೋರಿಸ್ತವ್ರೆ. ಒಂದೆರಡು ಓಕೆ ಅಂತ ಅನ್ಸುತ್ತೆ. ಫೈನಲೈಸ್ ಮಾಡ್ಬೇಕು ಇವಾಗ. ಇಲ್ಲ ಇದೇ ಸ್ವಲ್ಪ ನಿಂಗೆ ಫೋಟೋಗೆ ಬ್ರೈಟಾಗಿ ಕಾಣಿಸೋದು. ಫೈನಲಿ ಒಂದು ಹತ್ರ ಇಬ್ರದ್ದು ಶಾಪಿಂಗ್ ಆಗೋಗಿದೆ. ಹಾಫ್ ಸ್ಯಾರೀಸ್ ನಾವು ಅಂದ್ಕೊಂಡಿದ್ವಿ ಚಿಕ್ಕಪೇಟಲ್ಲಿ ಎಂತ ಅನನ್ಯ ಹಾಫ್ಗೆ ಅವ್ರು ಎಷ್ಟು ಹೇಳ್ತಾರೆ 50% ಕೇಳಿದ್ರೆ ಕೊಡ್ತಾರೆ ಅಂತ, ಬಟ್ ಅವ್ರು 10% ಹಾಕೋರೆ ಡಿಸ್ಕೌಂಟ್. ಕೊಡಲ್ಲ ನಾವು ಅಂತ ಹೇಳಿ ಹಂಗೂ ಹಿಂಗೂ ಸ್ವಲ್ಪ ಕಡಿಮೆ ಮಾಡಿ ಇಸ್ಕೊಬಂದ್ವಿ. ಯಾಕೆ ಮುದ್ದು ಒಂದು ಫ್ಯಾನ್ಸಿ ಸ್ಯಾರೀಸ್ ಚೆನ್ನಾಗಿದೆ ಅಂತ ಬಂದ್ವಿ. ಫಂಕ್ಷನ್ ರಿಸೆಪ್ಷನ್ ನೈಟ್ ವೇರ್ ಅದು ಚೆನ್ನಾಗಿರುತ್ತೆ. ಮೊದಲು ಈ ಜಾಗ ಖಾಲಿ ಮಾಡಬೇಕು. ಮುದ್ದು ಮಲ್ಕೊಂಡಿದ್ದಾನೆ, ಈಗ ಕಂಡುಬಿಟ್ಟವನೆ. ನಾವು ಇಲ್ಲಿಗೊಂದು ಬಂದ್ವಿ, ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು, ಬಟ್ ಪ್ರೈಸ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ. 6000 ಸಮಥಿಂಗ್ ಆ ಥರ ಹೇಳ್ತಿದ್ದಾರೆ ಒಂದೊಂದು ಹಾಬಿಗೆಲ್ಲ. ಫಸ್ಟು ಚಿಕ್ಕಪೇಟೆ ಬಿಟ್ಟು ಈಚೆಗೆ ಹೋಗ್ಬೇಕು. It's finally we are yours.
ಬಟ್ಟೆನೇ ತುಂಡಾಡ್ಕೊಂಡು ಎಲ್ಲ ಹಿಂಗೆ ಮಾರ್ಕೆಟ್ ಥರ ಹಾಕ್ಬಿಟ್ಟಿದ್ದಾರೆ ಫುಲ್. ನನಗೇನು ಸೆಲೆಕ್ಷನ್ ಮಾಡಿಸೋದು ಸಿಕ್ಕಾಪಟ್ಟೆ ಕಷ್ಟ. ನಾವಾದರೆ ಯಾವುದೋ ಒಂದು ಅಂತ ಒಪ್ಕೊಬಿಡ್ತೀವಿ ಬಿಡಂಗಲ್ಲ. ಏನೇನೋ ಹುಡುಕ್ತಾಳೆ, ಏನೇನೋ ನೋಡ್ತಾಳೆ. ಇವನ್ನೇ ಬಟ್ಟೆಗಳನ್ನೇ ತುಂಡ್ಕೊಂಡು ಓಡಾಡಬೇಕು. ಅಲ್ಲೆಲ್ಲ ಹಂಗೆ ತುಂಡ್ಕೊಂಡು ಬಂದಿದ್ದು. ಹಾಂ, ಮುದ್ದು ಮಲ್ಕೊಂಡವನೇ ಪಾಪ, ಅವನು ಎತ್ಕೊಂಡು ಓಡಾಡೋದು. ಇವಾಗ ಅನನ್ಯನ್ ಕಳ್ಸಿದ್ದೀವಿ. ಅವಳು ಒಂದು ಶಾಪಲ್ಲಿ ಒಂದು ಸ್ಯಾರಿ ಫ್ಯಾನ್ಸಿ ಥರದ್ದು ನೋಡಿದ್ದು, ಅದನ್ನೇ ಹುಡ್ಕೊಂಡು ಬೇರೆ ಹತ್ರೆಲ್ಲ ಕೇಳಿದ್ರು. ಹುಡ್ಕೊಂಡು ಹೋಗೋಕ್ಕಾಗಲ್ಲ, ನಮಗೆ ಚಿಕ್ಕಪೇಟೆ ಸಾಕಾಗೋಗಿದೆ. ಇಟ್ಸ್ ನಾಟ್ ಫಾರ್ ಅಸ್ ಅಂತ ಅನಿಸ್ತು. ಸಿಕ್ಕಾಪಟ್ಟೆ ರಶ್ಶು, ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ಏನಂತಾರೆ ಧೂಳು, ಪೊಲ್ಯೂಷನ್ನು. ನಮ್ಮ ಕೈಲಿ ಆಗಲ್ಲ. ನಮಗೇನಿದ್ರು ಸ್ವಲ್ಪ ಫ್ರೀಯಾಗಿರಬೇಕು. ಪರ್ಟಿಕ್ಯುಲರಾಗಿ ನಮ್ಗೆ ಯಾವ್ದು ಬೇಕೋ ಅದನ್ನು ಫ್ರೀಯಾಗಿ ತಗೊಳ್ಳೋ ಥರ ಇರಬೇಕು. ಸೊ ಇದರಿಂದ ಈಚೆ ಹೋಗ್ಬಿಟ್ಟು ಎಲ್ಲಿ ಎಷ್ಟು ಬೇಗ ಹೋಗ್ತೀವೋ ಅಂತ ಅನಿಸ್ತದೆ. ಅವ್ರು ಬಂದ ತಕ್ಷಣ ಅವರು ಆ ಸ್ಯಾರಿನ ಅದೇ ಸ್ಟೋರಿಗೆ ಹೋಗಿ ತೊಗೊಬಾ, ಮತ್ತೆ ಎಲ್ಲ ಹತ್ರ ಹುಡ್ಕೊಂಡು ಕುತ್ಕೊಳ್ಳೋದು ಬೇಡ, ಪರ್ಟಿಕ್ಯುಲರ್ ಅದೇ ಒಂದು ಇಷ್ಟ ಆದಮೇಲೆ ಅಂತ ಕಳಿಸಿದ್ದೀನಿ. ಇವಾಗ ಹೋಗಿ ತೊಗೊಬಂದ ತಕ್ಷಣ ಮೊದಲು ಚಿಕ್ಕಪೇಟೆಯಿಂದ ಎಕ್ಸಿಟ್ ಆಗೋಣ. ಎಷ್ಟು ರಶ್ ಇದೆ ತೋರಿಸ್ತೀನಿ ತಾಡು. ಇದ್ರೊಳಗಡೆ ಲಗೇಜ್ ಆಗಲಿ ಹೋಗ್ಲಿ, ನಾವು ಕಾರ್ ತೊಗೊಬಂದಿರೋದಕ್ಕೆ ಹೋಗಿ ನಮ್ಮ ಲಗೇಜ್ ಏನೂ ಇಲ್ಲ, ಫ್ರೀಯಾಗಿದ್ದೀವಿ. ನೀವು ಅಲ್ಲಿ ಎಷ್ಟು ಕ್ರೌಡೆಡ್ ಆಗಿದೆ, ಎಷ್ಟು ಧೂಳೈತೆ ಅಂದರೆ. ಇನ್ನೊಂದ್ಸತಿ ಚಿಕ್ಕಪೇಟೆ ಶಾಪಿಂಗೇ ಬೇಡಪ್ಪ. ನೀವು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಕೊಡ್ಬೋದು. ಇದ್ರೊಳಗಡೆ ಸರ್ವೈವ್ ಆಗೋದೇ ಕಷ್ಟ. ನಂಗಂತೂ ಸಾಕಾಗೋಯ್ತು ಚಿಕ್ಕಪೇಟೆ. ಮೊದಲು ಈಚೆ ಎಷ್ಟು ಬೇಗ ಹೋಗ್ತೀವೋ, ಇವ್ರು ಎಷ್ಟು ಬೇಗ ಬರ್ತಾರೋ ಅನ್ನಂಗಾಗಿದೆ ನಮ್ಗೆ. ಅಮ್ಮ ಇಲ್ಲ ಕೂತಿದ್ದಾರೆ ಪಾಪ. ನಮ್ಮಮ್ಮ ಹೇಳಿದ್ದೆ, ಯಾರನ್ನಾದ್ರೂ ಹಿಂಗೆ ಜೊತೆ ಮಾಡಿ ಕಳಿಸ್ಬಿಡ್ತೀನಿ ಸೌಂದು, ನೀನು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡವ, ನಮ್ಮ ಕೈಲಂತೂ ಆಗಲ್ಲ ಅಂತ. ನಮಗೆಲ್ಲ ಈ ಥರ ಪ್ರಾಕ್ಟೀಸ್ ಇಲ್ಲ. ನಿಂಗೆ ಏನು ಅನ್ನಿಸ್ತು ಚಿಕ್ಕಪೇಟೆ ಶಾಪಿಂಗು? ಶಾಪಿಂಗ್ ಚೆನ್ನಾಗೈತಿ, ಜನ ಜಾಸ್ತಿ. ಹಬ್ಬ ಬೇರೆ ಹೊರಬರ. ನೆಕ್ಸ್ಟ್ ಹಬ್ಬ ಇರೋದಕ್ಕೆ ಅಂತ ಆಲ್ಮೋಸ್ಟ್ ವೀಕೆಂಡ್ಸಲ್ಲಿ ಇಷ್ಟು ರಶ್ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಅದರಲ್ಲೂ ಬಂದಾಗ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ, ಜಾಸ್ತಿನೇ ಆಗೋಗಿದೆ. ಸೊ ಹೊಟ್ಟೆ ನೋಸಿದ್ದಿದೆ, ಹೋಗಿ ಊಟ ಮಾಡ್ಕೊಂಡು ಎಕ್ಸಿಟ್ ಆಗ್ಬಿಡೋಣ. ಈಗ ಬರಲಿ, ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ ನಾವು. ಗೈಸ್ ಫೈನಲಿ ಬಂದರು. ಸೋಮಮ್ಮ, ಆಯ್ ಸೋಮಮ್ಮ, ಬತ್ತಿದಂಗೆ ಲಿವಿತ್ಕೊಂಡ್ರು, ಒತ್ಕೊಂಡ್ಬಿಟ್ಟವ್ರೆ. ಕಣ್ಣು ಬಿಟ್ಟಿರ್ತಾನೆ, ಇದ್ರೊಳಗಡೆ ಇರಕ್ಕಾದ್ರೂ ಆಗುತ್ತಾ? ಯಾರಮ್ಮ ಅದು? ಅಮ್ಮ ಅಂತ ಮುದ್ದು ಸೋಮಮ್ಮಗಳ ಯಾರು ನನ್ನ ಹತ್ತೊಂಡಿರೋದು? ನೀನು ಆಡೋ ಕೂಚು. ಸಣ್ಣ ಆಗೋನಲ್ವಾ, ಜ್ವರ ಬಂದು ವೀಕ್ ಆಗ್ಬಿಟ್ಟವನು. ಅಯ್ಯೋ, ಇದ್ರೊಳಗೆ ಎಲ್ಲಿ ಊಟ ಮಾಡಿಸ್ತೀರಾ ನೀವು ಅವನಿಗೆ? ನಿಮ್ಮದು ಯಾರಂತ ಗೊತ್ತಾಯ್ತಾ ಮುದ್ದು? ಸೋಮಮ್ಮ ಗೊತ್ತಾಯ್ತಾ ನಿನ್ಗೆ? ಮಾತಾಡಿಸ್ತಾ ಇದೀಯ ಸೋಮಮ್ಮನ ನೀನು? ಗೊತ್ತಾಯ್ತಾ ಮುದ್ದು ಯಾರದಂತ? ಸೋಮಮ್ಮನ ಅದು? ಸೋಮಮ್ಮನ ಅದು ಗೊತ್ತಾಯ್ತಾಯ್ತಾ ನಿನಗೆ ಸೋಮಮ್ಮ ಅಂತ? ಗೊತ್ತಾಯ್ತಾ? ಗೋಡ ಸ್ಯಾರಿ ಸೆಲೆಕ್ಷನ್ ಈಸ್ ಗೋಯಿಂಗ್ ಆನ್. ಹುಡುಕ್ತಾ ಇದ್ದೀವಿ. ಮೈಸೂರು ಕ್ರೇಪ್, ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಸಿಲ್ಕಲ್ಲಿ ಹುಡುಕ್ತಾ ಇದ್ದೀವಿ. ನಂಗೆ ಇಷ್ಟ ಆಯ್ತು ಈ ಸ್ಯಾರಿ. ಕಾಂಬಿನೇಷನ್ ಇಷ್ಟ ಆಗಿ
ಅನನ್ಯ ಸಾರಿ ಚೆನ್ನಾಗಿದೆ ಆಗಿ ನೋಡಿ. ಟನ್ ಟಡನ್ 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 ಟಡನ್. ಅವಳಿಗೆ ನನ್ನ ಸಾರಿ ಚೊಕ್ಕೋದು ಇಷ್ಟ ಆಗ್ಬಿಟ್ಟಿದೆ. ಯಾರೋ ತೆಗೆದ್ಬಿಟ್ಟು ಹೋಗಿದ್ರು, ಹೋಗಿ ಪಟ್ ಅಂತ ಎತ್ಕೊಬಿಟ್ವಿ. ಇದು ಗ್ರ್ಯಾಂಡ್ ಆಗೈತೆ ಅಷ್ಟು. ಫೈನಲಿ ಸಾರಿ ಶಾಪಿಂಗ್ ಕೂಡ ಮುಗೀತು. ಅಮ್ಮನ ಹತ್ರ ಒಂದು ಬ್ಯಾಗ್ ಐತೆ. ಅವ್ರು ಸ್ವೀಟ್ ಕಾರ್ನ್ ತಿನ್ನೋಕೆ ಮುಗೀತಾ? ಈಗ ಜನ ಜಾಸ್ತಿ ಆಗ್ತಾರಲ್ಲ. ಏ ಬೇಡ ಬಿಡು, ಅವನಿಗೆ ಬೇಡ ಬೇಡ, ಅವ್ನಿಗೆ ಅಗ್ಯಕ್ಕಾಗಲ್ಲ. ಮುಗೀತಾ ಅನನ್ಯ ಶಾಪಿಂಗು? ಅನನ್ಯ ಇವನಿಗಂತೆ ಬಾಳೆಹಣ್ಣು. ಏ ಮುಗೀತಾ ಶಾಪಿಂಗ್? ಮುಗೀತಾ? ಇಲ್ಲಿಂದ ಕಾರಲ್ಲಿ ಸೋಮ ಮನೆಗೆ ಹೋಗ್ತೀವಿ ಗೈಸ್. ಮತ್ತೆ ಮಾರ್ನಿಂಗ್ ರಿಟರ್ನ್. ಫೈನಲಿ ವಿ ರೀಚ್ಡ್ ಹೋಮ್ ಆಫ್ಟರ್ ಐ ಗೆಸ್ ಒಂದು 2 hours at home. ಎಷ್ಟು ಶೋಭಮ್ಮ, ಎಷ್ಟು ಅವರ್ ಜರ್ನಿನ ಆಗಿದ್ದು ನಮ್ಗೆ ಅಲ್ಲಿಂದ? 1 2 hour ಆಯ್ತು, 2.5 hour ಆಯ್ತು. 1 2 hours ಆದಮೇಲೆ ಮನೆ ರೀಚ್ ಆಗಿದ್ದೀವಿ. ಈ ನಮ್ಮ ಊರಿಂದ ಬೆಂಗಳೂರು ರೀಚ್ ಆಗೋದು ಒಂದೇ. ಈ ಮಿಡಲ್ ಆಫ್ ದಿ ಪಡಿ ಮಹಾಲಕ್ಷ್ಮಿ ಲೇಔಟಿಂದ ಈ ಚಿಕ್ಕಪೇಟೆ ಮಹಾಲಕ್ಷ್ಮಿ, ನಾವು ಚಿಕ್ಕಪೇಟೆಯಿಂದ ಮಹಾಲಕ್ಷ್ಮಿ ಲೇಔಟಿಗೆ ಬಂದು ಕಾರ್ ತೊಗೊಂಡು ವೈಟ್ ಫೀಲ್ಡಿಗೆ ಬರೋಷ್ಟು 2 hours ಈ ಟ್ರಾಫಿಕಲ್ಲಿ. ಈಗ ಫ್ರೆಶ್ ಅಪ್ ಆಗಿ ಆರಾಮಾಗಿ ಕಾಫಿ ಟೀ ಏನಾದ್ರು ಮಾಡಿಸ್ಕೊಂಡು ಕುಡ್ದು ರೆಸ್ಟ್ ಮಾಡೋಣ. ಓಡಾಡಿ ಸಾಕಾಗೋಗಿದ್ದಕ್ಕೆ ಸ್ವಲ್ಪ ಕಾಲೆಲ್ಲ ನೋತೈತೆ. ಮತ್ತೆ ನಾಳೆ ಹೋಗಬೇಕು. ಗ್ಯಾಸ್ ಫ್ರೆಶ್ ಅಪ್ ಆಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನಾನು ಮುದ್ದು ನೋಡ್ತಾ ಇದ್ದೀನಿ. ಮುದ್ದು ಬರೋ ತನಕ ಚೆನ್ನಾಗಿ ನಿದ್ದೆ ಮಾಡೋನೆ. ಅವನಿಗೆ ಮನೆ ನೆನಪಿದೆ. ಇಷ್ಟು ದಿನ ಇಲ್ಲಿ ಇದ್ದೋಗಿದ್ದೆಲ್ಲ ಮುದ್ದು ಎಲ್ಲ ನೆನ್ಪಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ಫುಲ್ಲು ನಗ್ತವನೆ. ಮನೆ ಒಳಗಡೆ ಕೊರ್ಗಿಸಿ ಹಿಂಗೆ ಬರ್ತಾ ಇದ್ರೆ ಮನೆ ನೋಡ್ಬಿಟ್ಟು ಹೆಂಗೆ ನೆನ್ಪಿಟ್ಕೊಂಡು ಎಲ್ಲ ಮರ್ತೋಗಿರ್ತಾನೆ, ಬೇಗ ಮರ್ತೋಗಿರ್ತಾನೇನೋ ಅಂತ. ಮುದ್ದು ಎಷ್ಟು ದಿನ ಇದ್ದ ಅಲ್ಲ ಮುದ್ದು ನೀನು ಇಲ್ಲಿ? ಒಂದು 20 days 1 month ಇದ್ದ. ಎಲ್ಲ ಇದ್ದಿದ್ದಕ್ಕೂ ಸಾರ್ಥಕ ಎಲ್ಲ ನೆನ್ಪಿಟ್ಕೊಂಡು ಆದಷ್ಟು ಬೇಗ ಅಲ್ಲ. ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಕೀಪ್ ವಾಚಿಂಗ್. ಇವಳು ಹೇಳ್ಬೋದ್ಲ? ನೀನು ಎಲ್ಲಿಗೆ ಕಾಲಲ್ಲಿ ಮಾತಾಡ್ತೀನಿ. ನಾನು ಸಾತು ನಾನು ಅಂತ ಹೋದೆ ಅಲ್ಲಿಗೆ. ಸಾತು ಮಾತಾಡ್ಸೋಣ. ಗೀಸ್ ಇನ್ನೊಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಬಿಕಾಸ್ ಅದು ಬ್ಲಾಗ್ ಮಾಡಿಲ್ದೆ ಹೋಗಿರೋದ್ರಿಂದ ನಾನು ಏನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡ್ಕೋಬೇಕಾಗಿದ್ದಂತಂದರೆ, ಪ್ರದೀಪ್ಗೆ ಪ್ರಮೋಷನ್ ಆಗಿದೆ ಮ್ಯಾನೇಜರ್ ಆಗಿ. ಐ ಆಮ್ ಸೋ ಹ್ಯಾಪಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಆ ರೋಲ್. ಮೋಸ್ಟ್ ವೈಟೆಡ್ ಆ್ಯಂಡ್ ಅವರು ಹಾರ್ಡ್ ವರ್ಕಿಗೆ ಅದೊಂದು ಇದು ಗಿಫ್ಟ್, ಅದೊಂಥರ ಪೇ ಆಫ್ ಥರ ಅಂತ ಅನ್ನಿಸ್ತು. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ಆ್ಯಂಡ್ ನಾನು ಸೆಲೆಬ್ರೇಟ್ ಆಗಿದೆ. ಅದನ್ನು ನಾನು ಬ್ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ನಾವೆಲ್ಲರಿಗೂ ಸ್ವೀಟ್ ಎಲ್ಲ ಕೊಟ್ಟು ಆಗಿತ್ತು. ಊರಲ್ಲಿ ಕೇಕೆಲ್ಲ ಕಟ್ ಮಾಡಿ ಎಲ್ಲ ಆಗಿತ್ತು. ಇಲ್ಲಿ ಶೋಭಮ್ಮ ಮನೆಗೆ ಬಂದಿದ್ದೀನಲ್ವ. ಸೊ ಪ್ರದೀಪ್ ಹೇಳ್ತಿದ್ದಾರೆ ಶೋಭಮ್ಮ ಮನೆಗೂ ಸ್ವೀಟ್ ಆರ್ಡರ್ ಮಾಡ್ತೀನಿ, ಹಂಗೆ ಕೊಡು ಅಂತ ಹೇಳಿ. ಎಸ್, ಅವರಿಗೂ ಕೂಡ ಸ್ವೀಟ್ನ ಕೊಡೋಣ. ಬಸ್ ಇದನ್ನು ಹೆಂಗಿದ್ರು ಕ್ಯಾಪ್ಚರ್ ಮಾಡಿಲ್ಲಲ್ಲ, ನನ್ನ ವ್ಯೂವರ್ಸಿಗೆ ಗೊತ್ತಿಲ್ಲದೆ ಹೋಗಿರೋಂಥದ್ದು ಏನಲ್ಲ, ಮುಚ್ಚಿಡೋ ಅಂಥದ್ದು ಏನಲ್ಲ ಅಲ್ಲ. ಸೊ ಹೇಳೋಣ ಅಂತೇಳಿ ನಿಮಗೂ ಖುಷಿ ಆಗುತ್ತೆ. ಸೊ ಇಷ್ಟೊಂದು ಜನ ನಾನು ಹೇಳಿದಾಗ ಖುಷಿ ಪಡ್ತೀರಲ್ವ, ನಿಮಗೂ ಖುಷಿ ಆಗುತ್ತೆ ಅಂತ ಹೇಳಿ ಹ್ಯಾಪಿ ಮೂಮೆಂಟ್ಸ್ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್ ಅಷ್ಟೇ, ಇನ್ನೂ ಒಂದು ಹ್ಯಾಪಿ ಮೂಮೆಂಟ್ ಇದೆ, ಅದನ್ನು ಆದಷ್ಟು ಬೇಗ ಹೇಳ್ತೀನಿ ನಾನು. ಕೀಪ್ ವಾಚಿಂಗ್ ದಿ ವ್ಲಾಗ್. ಆ್ಯಂಡ್ ಈ ವ್ಲಾಗಲ್ಲಿ ಹೇಳಲ್ಲ, ಐ ವಿಲ್ ಶೇರ್ ಇಟ್ ವಿತ್ ಅನದರ್ ವಿಡಿಯೋ ಆರ್ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ನಾನು.
ನೋಡ್ತಾ ಇರಿ ನನ್ನ ಬ್ಲಾಗ್ಸ್ನ ಮಿಸ್ ಮಾಡಬೇಡಿ. ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಂತ ಅಂದರೆ ಅಷ್ಟೇ ಜಾಸ್ತಿ ಇವಾಗ ಊಟ ಆಯಿತು. ಇವಾಗ ಫುಡ್ ಹೋಗ್ತೈತೆ. ಬೇಯಿಸ್ಬಿಟ್ಟಿಟ್ರಾ ಚಿಕನ್ ಗ್ರೇವಿ, ಇದು ಸಾಂಬಾರ್, ಮುದ್ದೆ, ರೈಸ್ ಆ್ಯಂಡ್ ದಿಸ್ ಇಸ್ ಮಾರ್ನಿಂಗಿಗೆ ಬಿರಿಯಾನಿ ರೆಡಿ ಮಾಡ್ತಾ ಇರೋದು. ಇವಾಗ ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ನನಗೆ ನಾನು ಸಾತುನೇ ತೋರಿಸಿಲ್ಲ. ಸಾತು ಹಾಯ್. ಇವ್ನು ನೋಡಿ, ಇವ್ರಿಗೆ ಯಾರು ಮನೆಗಂಡ್ರು ನಿದ್ದೆ ಬರಲ್ಲ ನಿಮಗೆ. ಪ್ರದೀಪ್ ಐಶ್ವರ್ಯ ಅಕ್ಕನ್ ಕಳ್ಸಿರೋದು ಇಲ್ಲ ಅವ್ರದ್ದೆ. ತಡಿ ಮಾಡ್ಬೇಡ, ನಾನು ಇನ್ನ ಕಾರ್ಡ್ ಹೊರಗಡೆ ಹಾಕ್ಬೇಕು. ಈಗ ನೋಡೆ ಆಗಿದ್ದಂತ ಅದು ಯಾಕೆ ಎಲ್ಲಾದ್ರೂ ಮುಚ್ಚಿಡ್ತೀಯ ಬಿಡು. ಮಾಡ್ಬೇಕೆಲ್ಲ ಆಯ್ತು. ಎಥೆಟಿಕ್ಸ್ ಯಾವ್ದಿದು ಇಂಟರ್ಫ್ಲೋರನಾ ಗೈಸ್? ಪ್ರದೀಪ್ ನನಗೋಸ್ಕರ ಬೊಕ್ಕೆ ಫ್ಲವರ್ಸ್ ಬುಕ್ ಮಾಡಿದ್ದಾರೆ. ಸೋ ಸರ್ಪ್ರೈಸ್ ಅಂತ. ಇದು ತಗ್ಗಿ ಸಾತು. ಕಿತ್ತೋಗ್ಬಿಟ್ರೆ ಬಡ್ಕೊಂಡ್ಬಿಡ್ತೀಯಲ್ಲ. ಇಲ್ಲ ಹಂಗೇನಿಲ್ಲ. ಇಟ್ಸ್ ವೆರಿ ನೈಸ್. ಒಂದು ಋತು ಋತು ಪ್ರಪೋಸ್ ಮಾಡ್ತು. ಅವನು ಹೆದರ್ಕತವನಲ್ಲಿ. ರಿಯಲ್ ಫ್ಲವರ್ಸ್ ನಂಗಂತ ಸರ್ಪ್ರೈಸ್. ಬಿ ಮೈಂಡ್ ಫಾರ್ ಎವರ್. ಲೋ ಈ ನೋಡಿಲ್ಲಿ ಹಿಂಗೆ ಮುದ್ದವ ನೋಡು ಏನೇನ್ ಮಾಡ್ತವ್ರೆ. ಬಾರಪ್ಪ ಇಲ್ಲಿ ಸಿನಿಮಾ ಬಾ ಇಲ್ಲಿ. ಅನನ್ಯನ್ ಕರಿ ಬಾ ಇಲ್ಲಿ ಬೇಗ. ಏನೋ ಒಂದು ಸರ್ಪ್ರೈಸ್ ಬಂದೈತೆ. ಅನನ್ಯ ಬಾಯಿಲಿ ಏನೋ ಒಂದು ಸರ್ಪ್ರೈಸ್. ಬೇಗ ಬಾ. ಬಾವ ನನ್ ಕಲ್ಸಿರೋ ಸರ್ಪ್ರೈಸ್. ಇಲ್ಲಿ ಒಬ್ರು ಅಯ್ಯೋ ರಿಯಲ್ ಫ್ಲವರ್ಸ್. ಅದು ಹಿಂಗೆ ಇಟ್ಟಿರ್ತಾರ ಅಷ್ಟೇ. ಅದು ಯಾವ ಹೋಗು ಇರುತ್ತೆ ನೋಡಿ. ಹೆಂಗ್ ಬೇರೆ ಕೇಳ್ತಾಳೆ. ಇದನ್ನ ಊರ್ಗೆ ಎತ್ಕೊಂಡು ಹೋಗಿ ಹಾಕ್ತೀಯ ಈಗ ನೀನು? ಏನ್ ಹಾಕ್ತೀಯಾ? ಇದ್ರೊಳಗಡೆ ಸ್ಪಾಂಜ್ ಇದೆ. ಅದನ್ನ ಒಂದು ಇದಕ್ಕೆ ವಾಸಿಗೆ ಇಟ್ಬಿಟ್ಟು ಅದು ಪೌಡರ್ ಕೊಟ್ಟಿದ್ದಾರೆ. ಅದನ್ನ ಹಾಕಿ ಸ್ಟಿರ್ ಮಾಡ್ಬಿಟ್ಟು ಇಟ್ರೆ ಸ್ವಲ್ಪ ದಿನ ಇರುತ್ತೆ ಅನ್ಸುತ್ತೆ. ಸ್ವಲ್ಪ ದಿನ ಅಷ್ಟೇ. ಇದು ಸ್ವೀಟ್ ಅಲ್ಲಿ ಬರುತ್ತೆ ಇನ್ನೊಂದು. ಯಪ್ಪ ಹೆಣ್ಮಗು ನಿಮ್ ಕಮೆಂಟ್ಸ್ ಹೇಳಿದ್ರ ಬಾವ? ನಿಮ್ ಕಮೆಂಟ್ಸ್ ನಾನು ಏನೋ ಬಂದು ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಚೆನ್ನಾಗೈತೋ ಅಲ್ಲ? ಚೆನ್ನಾಗಿದೆ. ನೋಡು ಹೆಂಗೆ ಹೇಳ್ತಾ ಇಲ್ವಾ? ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನಮ್ಮಮ್ಮ. ಫಸ್ಟ್ ಟೈಮ್ ನಂಗೆ ಫ್ಲವರ್ಸ್ ಕಟ್ಟಿರೋದು. ಅದು ಇಷ್ಟು ದೊಡ್ಡದು. ಇದ್ರಲ್ಲಿ ಇದಿದೆ. ಚೆನ್ನಾಗಿದೆ. ಸುಮ್ಮನೆ ಸರ್ಪ್ರೈಸ್. ಮತ್ತೆ ಇದು ಗ್ರೀಟಿಂಗ್ ಕಾರ್ಡ್. ಇದು ಅಮ್ಮಂಗೆ. ಅದೇ ಸ್ಯಾಂಡ್ವಿಚ್ ಏನೋ ಅಂತ ನೋಡು. ತೆಗೆದು ನೋಡು. ತಗೊಳ್ಳಿ. ಮಿಕ್ಸ್ಚರ್ ಐತೆ ತಳಿ. ಆಮೇಲೆ ತಂದಿದ್ ಬೇರೆ ತರ ತಾನೆ. ಈಗ ಬೇರೆ ತರ ಕಾಜು ಅಂಜೂರು ಬರ್ಫಿ. ನಿಂಗೆ ಇದು ಬೇಕಾ ಮುದ್ದು? ನೀನು ಇದು ತಗೋ. ಓಕೆ ನೀನು ಅದು ತಗೋ. ನಿಂಗೆ ಏನು ಬೇಕು ಮುದ್ದಮ್ಮ? ಅಲ್ಲೋಡು ಸ್ವೀಟ್ ಎಲ್ಲ ಖಾಲಿ ಮಾಡಿ ತೋರಿ. ಇತ್ಕೋ ನೀನು ಇಸ್ಕೊ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಯ್ತು ಅಲ್ಬಾರ್ದು.
ಸಿ ಮೈ ಫ್ಲವರ್ಸ್ ಗೈಸ್. ಬಾಯ್. ಹೌದಾ? So beautiful. Made my day. ಇದನ್ನ ಫುಲ್ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೋಬೇಕು. ಮುದ್ದು ಒಂದು ನಿಮಿಷ ಕೂರು ಮುದ್ದು. ಒಂದು ನಿಮಿಷ ಕೂರು ಮುದ್ದಮ್ಮ. ಎಲ್ಲ ಮಲ್ಕೊಳಕ್ ರೆಡಿ ಆಗ್ತವ್ರೆ. ಮಲ್ಕೋತವನು. ನಿದ್ದೆ ಬರ್ತಿದ್ಯಾ ನಿಂಗೆ? ಹೋಗ್ ಮಲ್ಕೊಳ. ಓ ಹ್ಯಾಪಿ ಬರ್ಡೇ ಮಾಡ್ತಾಳ. ಬೋ ಬೋ ಇವತ್ತು ಎಲ್ಲೂ ಬೋ ಇಲ್ಲೂ ಬೋ. ಹಾ ತಗೋ ಮುದ್ದು. ಮುದ್ದು ನಿನ್ಗೆ ಗಿಫ್ಟು ಪಪ್ಪ ಕಡೆಯಿಂದ. ನನ್ಗೆ ನಿನ್ಗೆ. ಗಿಫ್ಟ್ ಬೇಡ ಅವನಿಗೆ. ಮಿಕ್ಸ್ಚರ್ ಇಟ್ಕೊಂಡು ಅವನೇ ಎಲ್ಲ ಚಲ್ಕೊಂಡು ತಿನ್ಕೊಂಡು ಇಟ್ಸ್ ವೆರಿ ವೆರಿ ಸ್ಪೆಷಲ್. ಥ್ಯಾಂಕ್ ಯು ಪ್ರದಿ ನೋಡಿದ್ರೆ ಥ್ಯಾಂಕ್ ಯು. ಏನ್ ಅದೃಷ್ಟ ಮಾಡಿದಿ ಸುಂದಿ. ಕಾಳೆಲ್ಲ ಒತ್ತಿಸ್ಕೊತಿದ್ಯಾ ಅವ. ನೀನ್ ಡೌ ಹಾಡ್ಬೇಡ, ನೀನ್ ಸುಮ್ನೆ ಇದ್ಬಿಡು. ಓವರ್ ಆಗಿ ಹೇಳ್ಬೇಡ. ಇಲ್ಲ ಸ್ವೀಟ್ ಐತೆ ಎತ್ಕೊಂಡ್ ಖಾಲಿ ಮಾಡಿ. ನನ್ ಮಿಕ್ಸ್ಚರ್ ತಿನ್ಬೇಕು. ಯಾರು ಏನಾರ ಮಾಡ್ಕೊಳ್ಳಿ ನೀವು ಅಂತ. ಇದು ಫಸ್ಟ್ ಟೈಮ್ ಕಣಮ್ಮ ನನ್ ಮದ್ವೆ ಆದಾಗಿನ ಫಸ್ಟ್ ಟೈಮ್ ನಂಗೆ ಫ್ಲವರ್ಸ್ ಕೊಟ್ಟಿರೋದು ಅಲ್ಲ. ಚೆನ್ನಾಗೈತೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಸದ್ದು ಇದು ನನ್ನ ತೋರಿಸು. ಯಾರಿಗೆ ಏನ್ ಇಷ್ಟ ಆಯ್ತುಪ್ಪ ಇದ್ರಲ್ಲಿ ಅಂತ ಹೇಳಿ. ಅದ್ರಲ್ಲಿ ಏನೂ ಇಲ್ವೇ ಇಲ್ಲ ಇಷ್ಟ ಆಗಕ್ಕೆ. ಪ್ರೀತಿ ಐತೆ. ಓಹೋ, ಅದು ನಿಮ್ಗೂ ಮತ್ತೆ ನಿಮ್ ಗಂಡನಿಗೂ, ನಮಗಲ್ಲ. ಥ್ಯಾಂಕ್ ಯು ಸೋ ಮಚ್. ವೆರಿ ವೆರಿ ಸ್ಪೆಷಲ್. ಇದೆಷ್ಟು 50ನೇ ಸತಿ 50ನೇ ಸತಿ ಅನ್ಸುತ್ತೆ ಹೇಳ್ತಿರೋದು ಇದು. ಖುಷಿ ಆದಾಗ ಜಾಸ್ತಿ ಪ್ರಿಸರ್ವ್ ಮಾಡ್ಬೋದು. ನಮ್ಮಮ್ಮ ಹೇಳ್ತಾ ಇತ್ತು ಹಿಂಗ್ ಕೊಡು. ಇದ್ದಿದ್ರೆ ಹಂಗೆ ಇಸ್ಕೊತಿದ್ದೆ. ಕಮೆಂಟ್ ಹಾಕಿ ಅತ್ತೆ. ಕಮೆಂಟ್ ಸೂಪರ್. ಇವರೆಲ್ಲ ಓವರ್ ಡೌನ್ ಮಾಡ್ತವ್ರೆ. ಕೊಡೋ 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡೋ ರೇಂಜಿಗೆ ಮಾಡ್ತಿದ್ದಿ. ಪ್ರಮೋಷನ್ ನಿಮ್ಗೆಲ್ರಿಗೂ ಪ್ರಮೋಷನ್ ಹೇಳಿದ್ನಲ್ಲ, ಅದಕ್ಕೆ ಸರ್ಪ್ರೈಸ್. ನಂಗೆ ಅದಕ್ಕೆ ಸರ್ಪ್ರೈಸ್ ಸಿಕ್ಕೈತೆ. ಟ್ರೀಟು ಕಿತ್ ಹಾಕಿ ಇಲ್ಲಿ ಸ್ವೀಟು. ನೆಕ್ಸ್ಟ್ ಬಾಬಾ ಬಂದಾಗ ಟ್ರೀಟು. ಇಲ್ಲ ನೀನ್ ಬಂದಾಗ ಟ್ರೀಟ್. ನಾವ್ ಇದ್ದಿದ್ರೆ ಕೊಡ್ಸ್ತಿದ್ವಿ, ನಾವು ಹೋಗ್ಬಿಡ್ತೀವಲ್ಲ. ಏನೋ ಮಾಡ್ರಿ ದೊಡ್ಡವರು, ರಿಚ್ ಕಿಡ್ಸ್. ಕಮೆಂಟ್ ಹಾಕಿ. ನೀಟಾಗಿ ಕುತ್ಕೊಳ್ಳಿ ಫಸ್ಟು. ಅವ್ರಿಗೆ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. And that's all guys, I will end this vlog. You all only thank you for watching. Bye bye, good night. ವ್ಲಾಗ್ ಎಂಡ್ ಮಾಡೋ. ಎಂಡ್ ಮಾಡೋ. ನೀನ್ ಸಕ್ಕತ್ತಾಗಿ ಮಾಡ್ತೀಯ. ಏ ಗಾಯ್ಸ್ ಮಾಡೋದೇ. ಮಾಡೋ. ಮಾಡ್ ಪ್ಲೀಸ್. ಮ್ಯೂಟ್ ಮಾಡ್ಬೇಡ, ನಾನು ಮಾತಾಡೋದನ್ನ. ಏನು ಮಾತು. ಅದೇ ಹೇಳು ಕರೆಕ್ಟ್ ಆಗಿ.